ಗೋಪಾಲ್ ರೆಡ್ಡಿಗೆ ಗೋಪಾಲ್ ರೆಡ್ಡಿಗೆ ಗೋಪಾಲ್ ರೆಡ್ಡಿ ಸಾರ್ಗೆ ಗೋಪಾಲ್ ರೆಡ್ಡಿ ಸಾರ್ಗೆ ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಸರ್ ಸ್ವಲ್ಪ ಹಿಂದೆ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಯಾರು ಮಾಡಿದ್ರು ಮುನ್ರಾಜ್ ಅವ್ರ ದೇವ್ರು ಒಳ್ಳೇದು ಮಾಡಲಿ. ಇನ್ನೂ ಒಂದು ಟರ್ಮ್ ಚೇರ್ಮನ್ ಆಗಲಿ, ಇನ್ನೊಂದು 5 ವರ್ಷಕ್ಕೆ ಚೇರ್ಮನ್ ಆಗಲಿ, ಜೆಪಿ ಆಗಲಿ, ಟಿ.ಪಿ ಆಗಲಿ, ಇದೆಲ್ಲ ಆಸ್ತಿಸ್ತೇನೆ. ಈ ದಿನ KGF ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸರ್ಕಾರದ ಆದೇಶದಂತೆ ಇವತ್ತು ಈ ಭಾಗದ ಶಾಸಕಿಯಾಗಿರ್ತಕ್ಕಂಥ ಸಹೋದರಿ ರೂಪಕಲಾ ಶಶಿಧರ್ ಅವರು ಮತ್ತು ಎಲ್ಲ ಹಿರಿಯರ ಆಶೀರ್ವಾದದಿಂದ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಗೌರವಯುತ ಸಿದ್ದರಾಮಣ್ಣವರು, ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಬೈಟಿ ಸುರೇಶ್ ಅವರ ಆಶೀರ್ವಾದದಿಂದ ಇವತ್ತು KGF ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಜಿ ಗೋಪಾಲ್ ರೆಡ್ಡಿ ಅವರನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಪದಗ್ರಹಣ ಸಮಾರಂಭದಲ್ಲಿ ಆಶೀರ್ವಾದವಾಗಿರ್ತಕ್ಕಂಥ ಹಿರಿಯ ಮತ್ಸದಿಗಳು, ಬಂಗಾರಪೇಟೆ ಪುರಸಭೆ ಮಾಜಿ ಅಧ್ಯಕ್ಷರು, ಕೋಲಾರ ಜಿಲ್ಲಾ ಗ್ಯಾರಂಟಿ ಸಮಿತಿಗಳ ಸದಸ್ಯರು ಆಗಿರ್ತಕ್ಕಂಥ ಪಾರ್ಸಾರ್ಥಿ ಅಣ್ಣವರೇ, KUDG ಮಾಜಿ ಅಧ್ಯಕ್ಷರು, ನನ್ನ ಅಣ್ಣ ಆಗಿರ್ತಕ್ಕಂಥ ಸನ್ಮಾನ್ಯ ಶಂಸುದ್ದೀನ್ ಬಾಬೂರ್ ಅವರೇ, ಪುರಸಭೆಯ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯ ಆಗಿರ್ತಕ್ಕಂಥ ಅರುಣಾಚಲ ಮಣಿಯವರೇ, ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ಈ ಭಾಗದ ಗೋವಿಂದರಾಜರವರೇ, ಗೌರವಯುತ ಪುರಸಭೆ ಸದಸ್ಯರೇ, ಎಲ್ಲ ಗೋಪಾಲ್ ರೆಡ್ಡಿಯ ಯುವ ಬಳಗದವರೇ ಮತ್ತು ಯುವಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳೇ, ಸ್ನೇಹಿತರೆ, ಮುಖಂಡರೇ, ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಕ್ಷದಲ್ಲಿ ಯಾರು ನಿಷ್ಠಾವಂತರಾಗಿ ಕೆಲಸ ಮಾಡಿರ್ತಾರೆ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತ ತೀರ್ಮಾನಿಸಿ KGF ಬಂಗಾರಪೇಟೆ ಎರಡೂ ಕ್ಷೇತ್ರಗಳು ಕೂಡ ನಮ್ಗೆ ಒಂದೇ. KGF ಬೇರೆ ಇಲ್ಲ, ಬಂಗಾರಪೇಟೆ ಬೇರೆ ಇಲ್ಲ. ಈ ಭಾಗದಲ್ಲಿ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರಿಗೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಆಸೆ ಕೂಡ ಇದೆ. ಮತ್ತು ಅನಿವಾರ್ಯ ಕಾರಣಗಳಿಂದ ನಾವು ಮತ್ತು ನಮ್ಮ ಮುಖಂಡರಾಗಿರ್ತಕ್ಕಂಥ ಬ್ಯಾಲಳ್ಳಿ ಗೋವಿಂದಗೌಡರು, ಸಹೋದರಿ ರೂಪಕಲಾ ಶಶಿಧರ್ ಅವರು ಸೇರಿ ಮೊದಲ ಬಾರಿಗೆ ಗೋಪಾಲ್ ರೆಡ್ಡಿ ಅವರಿಗೆ ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಟ್ಟು ಎರಡನೇ ಬಾರಿಗೆ ಶ್ರೀನಿವಾಸ್ ಅಧ್ಯಕ್ಷ ಮಾಡಿಕೊಡೋದಕ್ಕೆ ನಾವಿಬ್ಬರು ಕೂಡ ಸರ್ವಸಮ್ಮತವಾಗಿ ಒಪ್ಪಿಕೊಂಡು ಇವತ್ತು ಮೊದಲನೇ ಬಾರಿ ನಾವು ಗೋಪಾಲ್ ರೆಡ್ಡಿ ಅವರನ್ನು ಮಾಡಿದ್ದೇವೆ. ಎರಡನೇ ಅವಧಿ ಕೂಡ ಶ್ರೀನಿವಾಸ್ ಅವರನ್ನ ಇದೇ ಜವಾಬ್ದಾರಿಯೊಂದಿಗೆ ನಾವಿಬ್ಬರು ಸೇರಿ ಅಧ್ಯಕ್ಷರನ್ನಾಗಿ ಮಾಡ್ತೇವೆ. ಇವತ್ತು ಈ KDAಯಲ್ಲಿ ಬಹಳಷ್ಟು ಸವಾಲುಗಳಿದ್ದಾವೆ. ಇವತ್ತು ಪಟ್ಟೆಬೇಲೆಯಲ್ಲಿ ಲೇಔಟ್ ಮಾಡಬೇಕು ಅಂತ ಹೇಳಿ ಜಮೀನನ್ನು ಖರೀದಿ ಮಾಡಿ
50-50 ಮಾಡಲು ತಗೊಂಡು ಬಹಳ ವರ್ಷಗಳು ಕಳೆದಿದ್ರು ಕೂಡ ನಿವೇಶನ ಹಾಕಿ ಹೊಸದಾಗಿ ಕೂಡ ನಿವೇಶನ ಮಾಡಬೇಕು. ಈ ಖೇಡಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪ್ರದೇಶಗಳು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಒಬ್ಬ ಪ್ರಭಾವಿ ಮುಖಂಡ ಮತ್ತು ಸಮಾಜ ಸೇವಕರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿ ಅವರಿಗೆ ಇವತ್ತು ಅವಕಾಶವನ್ನ ಸರ್ಕಾರ ಮಾಡಿಕೊಟ್ಟಿದೆ. ನಾನು ಹೇಳ್ತೇನೆ, ಇವತ್ತು ಗೋಪಾಲ್ ರೆಡ್ಡಿ ಅವರಿಗೆ ಕೆಜಿಎಫ್ ಬಂಗಾರಪೇಟೆ ಎರಡನ್ನೂ ಕೂಡ ಸಮಾನಾಗಿ ನೋಡಬೇಕು. ಇಲ್ಲಿ ಏನು ಅಭಿವೃದ್ಧಿ ಆಗಬೇಕಾಗಿದೆ, ಇವತ್ತು ಈ ಒಂದು ಕಚೇರಿ ಕನ್ನಡವನ್ನು ಸ್ಥಾಪನೆ ಮಾಡಬೇಕು. ಏನು ಬಡಾವಣೆಗಳಿದೆ ಆ ಬಡಾವಣೆ ಅಭಿವೃದ್ಧಿ ಮಾಡಿ ಆ ನಿವೇಶನ ಕೊಡಬೇಕು. ಇದರೊಟ್ಟಿಗೆ ಎಲ್ಲೆಲ್ಲಿ ಸಿಎ ನಿವೇಶನ ಇದೆ ಅವುಗಳನ್ನು ಗುರುತು ಮಾಡಿ ಸಂಬಂಧಪಟ್ಟವರಿಗೆ ಅದನ್ನು ಕೊಡಬೇಕು. ಇದರೊಟ್ಟಿಗೆ ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಸರ್ಕಾರ BML ನಗರ ವ್ಯಾಪ್ತಿಯಲ್ಲಿ 295 ಎಕರೆಯನ್ನ ಟೌನ್ಶಿಪ್ ಮಾಡಬೇಕು ಅಂತೇಳಿ ಇವತ್ತು ಸರ್ಕಾರ ನಿಗದಿ ಮಾಡಿದೆ. ಆ ಟೌನ್ಶಿಪ್ ಪಡ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ನಮ್ಮ ಕಮಿಷನರ್ ಅವರು ಅಧ್ಯಕ್ಷ ಇಬ್ಬರೂ ಸೇರಿ ಮಾಡಬೇಕು. ಇವರೊಟ್ಟಿಗೆ ನಾನು ಮತ್ತು ರೂಪಕಲಾ ಅವರು ಎಲ್ಲ ಮುಖಂಡರು ಒಟ್ಟಿಗೆ ಇರ್ತೇವೆ, ಸಾಥ್ ಕೊಡ್ತೇವೆ. ನಿಮ್ಮ ಕಾಲಾವಧಿಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಒಂದು ಟೌನ್ಶಿಪ್ ಅನ್ನ ಮಾಡ್ತಕ್ಕಂಥದ್ದನ್ನ ನಿಮ್ಮ ಹೆಗಲದಲ್ಲಿದೆ, ಅದನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಒಂದು ಕಡೆ 692 ಎಕರೆಯಲ್ಲಿ ನಾವು ಕೈಗಾರಿಕಾ ವಲಯ ಅಂತೇಳಿ ಒಂದು ಸರ್ಕಾರದಿಂದ ಜಮೀನನ್ನು ಪಡ್ಕೊಂಡಿದ್ದೇವೆ. ಏನಪ್ಪ ಕೈಗಾರಿಕಾ ವಲಯ ಅಂದ್ರೆ ಅದನ್ನ PPP ಮಾಡಲಲ್ಲಿ ಇವತ್ತು ನಾವು ಯಾರೆಲ್ಲ ಇಲ್ಲಿ ಇಂಡಸ್ಟ್ರೀಸ್ ಮಾಡಲಿಕ್ಕೆ ಅವಕಾಶ ಇದೆ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮ ಕಾರ್ಯಕರ್ತನಾಗಿ ಜನಸೇವೆಯನ್ನು ಮಾಡ್ತಾ ಜನರ ಮಧ್ಯದಲ್ಲಿ ಒಳ್ಳೆ ಕೆಲಸ ಮಾಡಿ ಪಕ್ಷದ ಸಂಘಟನೆಯನ್ನ ಮಾಡ್ತಕ್ಕಂಥವ್ರನ್ನ ಪಕ್ಷ ಗುರುತಿಸಿದೆ. ಆ ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ತಾಳ್ಮೆಯಿಂದ ಕಾದ್ರೆ ಯಾವತ್ತಾದ್ರೂ ಒಂದು ಉದ್ಯೋಗ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಅದಕ್ಕೆ ಬಹುಶಃ ಗೋಪಾಲ್ ರೆಡ್ಡಿ ಅವರು ಉದಾಹರಣೆ ಇಚ್ಛೆ. ಸರ್, ಈಗ 15 ಇಯರ್ಸ್ ಅಂತ ನೀವು ಮೆಂಬರ್ ಆಗಿದ್ದೀರಾ. ಇನ್ನೊಂದು ಡೌಟ್ ನಿಮಗೆ KD ಬಗ್ಗೆ ಗೊತ್ತಿದೆ. ಪಾರಂಡಲ್ಲಿ 28 ಎಕರೆ ವಶಕ್ಕೆ ತಗೊಂಡಿದ್ದಾರೆ. ಆದರೆ ಅವರು 10 ವರ್ಷ 13 ವರ್ಷ ಆಗಿದೆ ಅಂದ್ಬಿಟ್ಟು ಮತ್ತೆ ಕೋರ್ಟ್ಗೆ ಹೋಗಿದ್ದಾರೆ, ವಾಪಸ್ ಕೊಡಿ ಅಂತ. ಒಂದು ಎರಡನೇದು 2 ಎಕರೆ ಮಾತ್ರ ನಾನ್ ಕಾಂಟ್ರವರ್ಸಸ್ಸು, ಅದೂ ಹಾಗೆ ಪೆಂಡಿಂಗ್ ಇದೆ. ಕೋರ್ಟ್ ಪಕ್ಕದಲ್ಲಿ 100ಕ್ಕೆ 100 ಒಂದು ಸೈಟ್ ಇದೆ. ಅದರಲ್ಲಿ ಕಮರ್ಷಿಯಲ್ ಇದು ಕಾಂಪ್ಲೆಕ್ಸ್ ಮಾಡಬೇಕು ಅಂದ್ಬಿಟ್ಟು DPR ಎಲ್ಲ ಆಗಿದೆ, ಎಸ್ಟಿಮೇಷನ್ ಬಂದಿದೆ 4 crores. ಅದೊಂದು ಮಾಡಿದ್ರೆ ಅಟ್ಲೀಸ್ಟ್ ಇದು ಸಿಕ್ಕು ಇಂಡಸ್ಟ್ರಿ ಥರ ಸಿಕ್ ಆಫೀಸ್ ಇದು ಏನಿಲ್ಲ, ರೆವಿನ್ಯೂ ಬರ್ತಾ ಇಲ್ಲ. ಏನೋ ರೆವಿನ್ಯೂ ಬಂದರೆ ತಾನೇ ನಾನು ಏನಾದರೂ ಉಳ್ಸೋಕ್ಕೆ ಇದು ಆಫೀಸು, ಅದಕ್ಕೆ ಏನಾದರೂ ಪ್ಲಾನ್ ಇಟ್ಟಿದ್ರೆ ಹೇಳಿ. ಖಂಡಿತ ಪ್ಲಾನ್ ಇದೆ. ನಾನು ಸಹೋದರಿ ರೂಪಕ ಅವ್ರಿಗೆ ಮಾತಾಡಿದ್ದೆ, ನಾನು ಚರ್ಚೆ ಮಾಡಿದ್ದೆ. ಇವತ್ತು KGF ಅಲ್ಲಿ MG ಮಾರ್ಕೆಟ್ ಏನಿದೆ, ಆ MG ಮಾರ್ಕೆಟಲ್ಲಿ ನನ್ನ KUDFC KUD IFC ನಿಗಮದಿಂದ ಸುಮಾರು 25 ಕೋಟಿ ರೂಪಾಯಿಗಳನ್ನು ಸಾಲವಾಗಿ ಕೊಟ್ಟು MG ಮಾರ್ಕೆಟಲ್ಲಿ ನೂತನವಾದ ಬಡಾವಣೆ, ನೂತನವಾದ ವಾಣಿಜ್ಯ ಮಳಿಗೆಗಳು ನಿರ್ಮಾಣ ಮಾಡಬೇಕು ಅಂತ ಎಲ್ಲ ಚರ್ಚೆ ಮಾಡಿದ್ದೇವೆ. ಇದರೊಟ್ಟಿಗೆ KDಗೆ ಸಂಬಂಧಪಟ್ಟಂತಹ ಏನು ನಿವೇಶನ ಇದೆ ಅಲ್ಲೂ ಕೂಡ ಕಾಂಪ್ಲೆಕ್ಸ್ ಮಾಡಲಿಕ್ಕೆ, ವಾಣಿಜ್ಯ ಕಾಂಪ್ಲೆಕ್ಸ್ ಮಾಡಲಿಕ್ಕೆ ಇವೆಲ್ಲ ಕೂಡ ತೀರ್ಮಾನ ತಗೊಂಡ್ರೆ ನಾನು ನನ್ನ ನಿಗಮದಿಂದ ಅದು ಕೂಡ ಹಣಕಾಸು ನೆರವನ್ನು ಒದಗಿಸ್ಕೊಡ್ತೇನೆ. ಇವೆರಡೂ ಕೂಡ ನನಗೆ ಜವಾಬ್ದಾರಿ ಇದೆ. ಶ್ರೀಮತಿ ರೂಪಕಲಾ ಶೆಟ್ಟಿಯೊಟ್ಟಿಗೆ ಮತ್ತೊಮ್ಮೆ ಮಾತಾಡಿ ಇಬ್ಬರು ಕೂಡ KGF ಅನ್ನು ಅಭಿವೃದ್ಧಿ ಮಾಡಬೇಕು ಅಂತ ಬಹಳಷ್ಟು ಇದೆ. ನನ್ನ ನಿಗಮದಿಂದ ಈಗಾಗಲೇ ಇವತ್ತು 20 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದೆ. ಮೂಲಭೂತ ಸೌಕರ್ಯಗಳಿಗಾಗಿ, UGT ಮತ್ತು ಚರಂಡಿಗಾಗಿ KUDFC ಇಂದ ಇವತ್ತು ನಾನು 20 ಕೋಟಿ ರೂಪಾಯಿ. ಅವರು ನನಗೆ ಮಾತಾಡ್ತಾ ಹೇಳಿದರು, ಅಣ್ಣ 100 ಕೋಟಿ ಆದರೂ ಕೊಡಬೇಕು ಅಂತ ಹೇಳಿದ್ದಾರೆ.
ಈ ಸರಿ ನಾವು ಅದನ್ನು ಈ ಪ್ರಾಜೆಕ್ಟ್ಗಳನ್ನು ನಾವು ಏನಿವತ್ತು ನಮ್ಗೆ ಬರ್ತಕ್ಕಂಥದ್ದು ಫಾರಿನ್ ಫಂಡು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಬಹುಶಃ NGDFಯಲ್ಲಿ ಸ್ಕೀಮನ್ನು ಸೇರಿಸ್ಕೊಂಡು KJFಗೆ ಇನ್ನೂ ಇವತ್ತು ಕೋಲಾರ್ಗೆ 60 ಕೋಟಿ ಕೊಟ್ಟಿದೆ. KJFಗೆ ಈ ಬಾರಿ 3 ಕೋಟಿ ಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಸದಾಕಾಲ ರೆಡ್ಡಿ ಅವರಿಗೆ ನಾನು ಮತ್ತು ರೂಪಕಲಾ ಮಾರ್ಗದರ್ಶಕರಾಗಿ ಇವತ್ತು ಏನು ಹೊಸದಾಗಿ ತಂದಿದ್ದೀವಿ. ಇತಿಹಾಸದಲ್ಲಿ KJFಗೆ ಮೊದಲನೇ ಬಾರಿ ಇರುವಂತಹ ಯಾವುದೇ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಲಿ ಸಂಸದರಾಗಲಿ KJFಗೆ ಅವರ ಕೊಡುಗೆ ದೊಡ್ಡ ಶೂನ್ಯ. ಆದರೆ ನಾವು ರೂಪಕಲಾ ಮತ್ತು ನಾನು ಈ ಭಾಗದಲ್ಲಿ ಇಂಡಸ್ಟ್ರಿ ಮಾಡಬೇಕು, ಸುಮಾರು ಇಂಡಸ್ಟ್ರಿಗಳಲ್ಲಿ ಬರಬೇಕು. ಆ ಇಂಡಸ್ಟ್ರಿಗಳಿಗೆ ಬಂದ ಮೇಲೆ ಇಲ್ಲಿ ಸುಮಾರು ಒಂದು 20,000 ಜನಕ್ಕೆ ಕೆಲಸ ಸಿಗಬೇಕು. ಅದರೊಟ್ಟಿಗೆ ಒಂದು ಟೌನ್ಶಿಪ್ ಮಾಡೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ KJFನ ಟೌನ್ಶಿಪ್ ಮಾದರಿಯಾಗ್ತದೆ. ಆ ಒಂದು ಟೌನ್ಶಿಪ್ಗೆ ಬೇಕಾಗಿರ್ತಕ್ಕಂಥ ನೀರು, ಚರಂಡಿ, ವಿದ್ಯುತ್, ಪಾರ್ಕ್, ರಸ್ತೆಗಳು ಇವೆಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ 400 ಚರ್ಚೆ ಮಾಡಿದ್ದೀವಿ. ಸರ್, ಇಂಡಸ್ಟ್ರಿಗೆ ಜೊತೆಗೆ ಇವತ್ತೇನು ಬೇಟ್ಬಂಗ್ಲಾ ಕೆರೆ ಇದೆ, ಹಿಂದೆ ಮೈನ್ಸ್ ತೆಗಿಬೇಕಾದ್ರೆ ಬೇಟ್ಬಂಗ್ಲಾ ಕೆರೆಯಿಂದ ಅಲ್ಲಿಗೆ ನೀರು ಸರಬರಾಜು ಆಗ್ತಾ ಇದೆ. ನಾನು ಎರಗೋಳ್ ಮಾಡಿದ್ಮೇಲೆ ಬಹುಶಃ ಶಾಸಕಿಯವರನ್ನು ಕೇಳಿದ್ರು, ನಾನು ಎರಗೋಳ್ ಮಾಡಿದ್ವಿ ಹೇಗೆ ನಡೀತಾ ಇದೆ ಅಂತ. ಚೆನ್ನಾಗಿದೆಯಮ್ಮ, ಎರಗೋಳ್ ಮಾಡೋದ್ರಿಂದ ಬಹುಶಃ ಬಂಗಾರ ಕುಡಿಯೋರ ಸಮಸ್ಯೆ ಪರಿಹಾರ ಆಗಿದೆ. ನೀನು ಕೂಡ ಒಂದು ವೇಳೆ ಏನು ನಾವು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ತೀವಿ ಆ ಏರಿಯಾಗೆ ಬೇಡ ಮಾಡಿದ ನೀರು ತಗೊಂಡ್ಬಂದು ಅದನ್ನು ಫಿಲ್ಟರ್ ಮಾಡಿ ಕೊಟ್ಟರೆ ಬಹುಶಃ ಉದ್ಯಮಗಳು ಬರಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟೇ ಅಲ್ಲ, ಇವತ್ತು ಬಂಗಾರಪೇಟೆಯಲ್ಲಿ ಹೊರತು ರಸ್ತೆ ಏನು ಬೈಪಾಸ್ ಮಾಡ್ತಾ ಇದ್ವಿ, ಅದರೊಟ್ಟಿಗೆ ಕೋಲಾರದಿಂದ KJF ತನಕ ಡಬಲ್ ರಸ್ತೆಯನ್ನು ಮಾಡಬೇಕಂತ ಕೂಡ ಸಂಕಲ್ಪವನ್ನು ಇಂಪ್ರೂವ್ ಮಾಡಿದ್ದೀವಿ. ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗಿರ್ತಕ್ಕಂಥ ಬದ್ಧತೆ. ಕೇಳಿ ಎಲ್ಲ ನೀರಿನ ವ್ಯವಸ್ಥೆನೇ ಹೇಳ್ತಾ ಇರೋದು. 292 ಎಕರೆ ಟೌನ್ಶಿಪ್ಪು, ಆಮೇಲೆ 600 ಚಿಲ್ಲರೆ ಎಕರೆ ಕೈಗಾರಿಕೆ. ಅಷ್ಟಕ್ಕೆ ಬೇತ್ಮಲ ಕೆರೆ ನೀರು ಸಾಕಾಗಲ್ವಲ್ಲ? ಅದಕ್ಕೆ ಪರ್ಯಾಯವಾಗಿ ಏನು ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತೀವಿ. ನೋಡಿ, ಪರ್ಯಾಯವಾಗಿ ಇವತ್ತು ಕೃಷಿಭಾಗದಿಂದ ಹೋಗ್ತಕ್ಕಂಥ ನೀರು ಕಾಮಸಂಪು ಬಂಗಾರಪೇಟೆ ಗೊಬ್ಬರಕ್ಕೆ ಕಾಮಸಂಪು ಬಿಟ್ಟರೆ ನೇರವಾಗಿ ತಮಿಳುನಾಡು ಹೋಗ್ತಾ ಇದೆ. ಅಲ್ಲಿ ಕಾಮಸಂದ ನಂತರ ಬರ್ತಕ್ಕಂಥ ಇದರಲ್ಲಿ ಒಂದು ಏನು ಎರಗೋಳು ಕಟ್ಟಿದ್ದೀವಿ, ಅದೇ ಮಾದರಿಯಲ್ಲಿ ಡ್ಯಾಮನ್ನು ಕಟ್ಟಿ ಅದು ನೀರು ಸಂಗ್ರಹಣೆ ಮಾಡಿ ಆ ನೀರನ್ನು ಕೂಡ ಕೈಗಾರಿಕೆ ತಗೊಂಡ್ಬರ್ಬೇಕು ಅಂತೇಳಿ ರಾಷ್ಟ್ರವಾಗಿ ಹೋಗಿ ಚರ್ಚೆಯನ್ನು ಮಾಡಿದ್ದೇವೆ. ಕಾರ್ಯರೂಪರಾಗಿದ್ದೇವೆ. ಮುಂದೆ ಇದರ ಬಗ್ಗೆ ರೂಪುಗಳನ್ನು ಇಬ್ಬರು ಒಟ್ಟಾಗಿ ತಿಳಿಸ್ತೇವೆ. ಎಲ್ಲಿ ನೀಲನಕ್ಷೆ ಆಗಿದೆ ಸರ್? ನೀಲನಕ್ಷೆ ಎಲ್ಲಾಗಿದೆ? ಅದಕ್ಕೆ ಕಾರ್ಯರೂಪರಾಗಿದ್ದೇವೆ, ತಯಾರಾಗಿಲ್ಲ. ಡಿಸ್ಕಷನ್. ಓಕೆ. ನೀಲನಕ್ಷೆಯನ್ನ DPR ತಯಾರು ಮಾಡಲಿಕ್ಕೆ ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಲು ಕಮಿಟಿ ಮಾಡಬೇಕು, ಕಮಿಟಿಯನ್ನು ತಂಡ ಮಾಡಬೇಕು, ಸರ್ವೆಗಳಾಗಬೇಕು, ಜನ ಗುರುತಿಸಬೇಕು, ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ ತಗೋಬೇಕು, NDCದ ಪರ್ಮಿಷನ್ ತಗೋಬೇಕು, ಹಸುವಾದ ಪರ್ಮಿಷನ್ ತಗೋಬೇಕು. ಬಹಳ ಮಾಡ್ಬಿಟ್ಟಿದ್ದಾರೆ. ಪ್ರಯತ್ನ ಮಾಡಿದ್ರೆ ಯಾವುದೂ ಆಗೋದಿಲ್ಲ.